ವಿಜಯಪುರದ ಪ್ರಧಾನ ಅಂಚೆ ಕಚೇರಿ ಮುಂಭಾಗದಲ್ಲಿ ಇವತ್ತು 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಶ್ರೀಕಾಶಿ ಯೂಟ್ಯೂಬ್ ಚಾನಲ್. ನಮ್ಮ ಹೆಡ್ ಆಫೀಸ್ ಮುಂದೆ ಇವತ್ತು ನೋಡ್ರಿ ರಂಗೋಲಿ ಬಿಡಿಸ್ಯಾರ. ನಮ್ಮ ಸಜ್ಜನವ್ರಾಗಿರ್ಬೋದು, ಮಹಾಂತೇಶ್ ಬೇಲೂರವ್ರಾಗಿರ್ಬೋದು ಕಲರ್ ಮಾಡ್ಲಾಗತ್ತಾರ. ಅದಕ್ಕೆ ಅವ್ರ ಜೊತೆಗೆ ನಮ್ಮ ಭುವನೇಶ್ವರಿ ಮೇಡಮ್ ಅವರು 3 ಜನ ಸೇರಿ ನಮ್ಮ ಭಾರತ ದೇಶದ ಒಂದು ನಕಾಶೆಯನ್ನು ಬಿಡಿಸಾಕತ್ತಾರೆ. ಈ ಕಡೆ ಮಲ್ಲಮ್ಮ ಪಾಟೀಲ್ ಮೇಡಮ್ ಅವರು ರಂಗೋಲಿಗೆ ಕಲರಿಂಗ್ ಮಾಡಾಕತ್ತಾರ. ಅವರು ಅದಕ್ಕೆ ರೀ ಹಿರಿಯರು ಹೇಳ್ತಾರೆ ರೀ, ಮನ್ಯಾಗ ಹೆಣ್ಮಕ್ಳು ಇರಬೇಕು ಅಂತೇಳಿ. ನೋಡಿರಿ ನಮ್ಮ ಆಫೀಸ್ನಾಗ ಮಹಿಳಾ ಸಿಬ್ಬಂದಿಗಳು ಎಷ್ಟು ಚಂದ ರಂಗೋಲಿ ಬಿಡಿಸ್ಯಾರ. ಬೆಳಿಗ್ಗೆನೇ ಭಾಳ ಜಲ್ದಿ ಬಂದಾರ. ಅವರೆಲ್ಲ ಬಂದು ಈ ಒಂದು ಚಂದ ಕಾಣಿಸ್ಬೇಕು ನಮ್ಮ ಆಫೀಸ್ ಧ್ವಜಾರೋಹಣ ಕಾರ್ಯಕ್ರಮ ಸಮಯದೊಳಗೆ ಅಂಥೇಳಿ ಈ ಥರ ನೋಡಿರಿ ಇದಕ್ಕೆ ಕಲರ್ ತುಂಬಾಕತ್ತಾರ. ನೋಡಿರಿ, ಒಂದು ಕಳದಿ ತುಂಬ್ಯಾರ, ಒಂದು ಹಸಿರು, ಒಂದು ರೆಡ್, ಈಚೆ ಕಡೆ ಕೇಸರಿ, ಬಿಳಿ, ಹಸಿರು ಮಾಡಿ ಚಂದ ಕಾಣಲಿ ಅಂಥೇಳಿ ಭಾರತ ದೇಶದ ನಕ್ಷೆಗೆ ಕಲರ್ ಮಾಡಾಕತ್ತಾರೆ. ಇದನ್ನು ಡಿಸೈನ್ ಮಾಡಿ ಫೈನಲಾಗಿ ಹೆಂಗಿರ್ತದೆ ನೋಡೋಣ ರೀ. ಹೆಣ್ಮಕ್ಳಿದ್ರೆ ಮನೆ ಆಫೀಸ್ ಎಲ್ಲ ಚಂದ ರೀ. ಇನ್ನೂ ಏನೇನು ಮಾಡ್ತಾರೆ, ಇನ್ನೂ ಕಲರ್ ಮಾಡತ್ತಾರೆ. ನಡು ಅಶೋಕ್ ಚಕ್ರ ಮಾಡಬೇಕು. ಈ ಕಡೆ ಧ್ವಜದ ಒಂದು ಸ್ತಂಭ ಏನೈತಿ ಅದರ ಸುತ್ತಲೂ ರಂಗೋಲಿ ಬಿಡಿಸ್ಯಾರಿ. ಅಣ್ಣ ನಮಸ್ಕಾರ ಅಣ್ಣ. ಎಲ್ಲರೂ ನೋಡ್ರಿ ಎಷ್ಟು ಉತ್ಸುಕರಾಗಿ ಭಾಗವಹಿಸ್ಯಾರ ಈ ಒಂದು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ. ಪ್ರತಿಯೊಬ್ಬರು ನಮ್ಮ ಅನಿಲವರಾಗಿರ್ಬೋದು, ಜಮಾದಾರ ಆಗಿರ್ಬೋದು, ಪ್ರತಿ ವರ್ಷವೂ ಪ್ರತಿ ಕಾರ್ಯಕ್ರಮ ಇರಲಿ ನಮ್ಮ ಹೆಚ್ಚೋದಾಗ ಪ್ರತಿಯೊಂದನ್ನು ಕೂಡ ಭಾಳ ಖುಷಿಯಿಂದ ತಮ್ಮ ಒಂದು ವೈಯಕ್ತಿಕವಾದಂಥ ಒಂದು ಕೊಡುಗೆಯನ್ನು ನೀಡ್ತಾರೆ. ಕೆಲವೊಬ್ರು ಅದಾರ ನಮ್ಮ ಹೆಚ್ಚೋದಾಗ ಹೆಡ್ ಆಫೀಸ್ನಾಗ ಅದಾರ, ಪ್ರತಿಯೊಂದಕ್ಕೂ ನಾವು ಖರೀದೇ ಬೇಡ ಅವ್ರು ಬಂದುಬಿಡ್ತಾರೆ. ಇಲ್ಲಿ ನೋಡ್ರಿ ಎಲ್ಲರೂ ನಮ್ಮ ಧ್ವಜಾರೋಹಣಕ್ಕೆ ಬಂದಾರ. ಇವರೆಲ್ಲರೂ ಇನ್ನೂ ಬರಾಕತ್ತಾರೆ ರೀ. ಸ್ವಲ್ಪ ಜಲ್ದಿ ಬಂದಿದ್ದೀವಿ ನಾವು ಅಂಥೇಳಿ ಒಂದು ಲಾಗ್ ಮಾಡ್ಬೇಕಂಥೇಳಿ ಸುಮ್ಮನೆ ವಿಡಿಯೋ ಮಾಡಿದ್ದೀವಿ. ಹಾಯ್ ನಮಸ್ಕಾರ. ಪ್ರತಿ ಕಾರ್ಯಕ್ರಮಕ್ಕೂ ಸಹಿತ ಇಷ್ಟೊಂದು ಉತ್ಸುಕರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹೆಡ್ ಆಫೀಸ್ನಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಸಹಿತ ಅತಿ ಯಶಸ್ವಿಯಾಗಿ ಇವರು ಕಂಪ್ಲೀಟ್ ಮಾಡ್ತಾರೆ ಎಲ್ಲರೂ. ನೋಡ್ರಿ ಆಗಳ ರಂಗೋಲಿ ತೋರಿಸಿದೆ ನಿಮಗೆ. ಆ ಒಂದು ರಂಗೋಲಿಗೆ ಫೈನಲ್ ಟಚಪ್ ನೋಡಿರಿ. ಇದು ನಮ್ಮ ದೇಶದ ನಕಾಶೆ, ಭಾರತ ದೇಶದ ನಕಾಶೆಯನ್ನು ಎಷ್ಟು ಸುಂದರವಾಗಿ ಬಿಡಿಸ್ಯಾರ ನೋಡಿರಿ. ಜೈ ಹಿಂದ್ ಅಂತ ಬರ್ದಾರ. ವಿಜಯಪುರದ ಪ್ರಧಾನ ಅಂಚೆ ಕಚೇರಿ ಮುಂಭಾಗದಲ್ಲಿ ಇವತ್ತು 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಇವತ್ತಿನ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ವಿಜಯಪುರ ಹೆಡ್ ಪೋಸ್ಟ್ ಆಫೀಸ್ನ ಪೋಸ್ಟ್ ಮಾಸ್ಟರ್ ಆದಂಥ ನಮ್ಮ ತದ್ದೇವಡಿ ಸರು ಮತ್ತು ನಮ್ಮ ವೆಸ್ಟ್ ಸಬ್ ಡಿವಿಷನ್ನ ASP ಸರ್ ಆದಂಥ ಕಾಶ ಸರ್ ಇವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಸೊ ಪ್ರತಿಯೊಬ್ಬರು ಕೂಡ ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಎಷ್ಟು ಉತ್ಸುಕರಾಗಿ ಭಾಗವಹಿಸಿದ್ದಾರೆ ನೋಡಿರಿ. ನಮ್ಮ ದೇಶ ಇವತ್ತು ಸ್ವತಂತ್ರವಾದ ದಿನ. ಸೊ ನಾವು ಆ ದಿನವನ್ನು ಅತಿ ಸಂಭ್ರಮದಿಂದ ಆಚರಿಸೋಣ ಅಂಥೇಳಿ ಎಲ್ಲರೂ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಪ್ರಧಾನ ಅಂಚೆ ಕಚೇರಿಯ ಮುಂದೆ ಉಪಸ್ಥಿತರಿದ್ದು ತಮ್ಮ ಕೆಲವು ಅನಿಸಿಕೆಗಳನ್ನು ಕೂಡ ನಮ್ಮ ಸದಾಶಿವ ತುರ್ವಿ ಸರ್ ಆಗಿರ್ಬೋದು, ನಮ್ಮ ASP ಸರ್ ಆಗಿರ್ಬೋದು ವ್ಯಕ್ತಪಡಿಸಿದರು. ಇದರ ನಂತರ ನಮ್ಮ ಅಂಚೆ ನೌಕರರ ಪತ್ತಿನ ಸಹಕಾರಿ ಸಂಘದ ಕಚೇರಿ ಮುಂಭಾಗದಲ್ಲಿ ಕೂಡ ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅಲ್ಲಿ ಕೂಡ ನಮ್ಮ ಎಲ್ಲ ಸಂಘದ ಸದಸ್ಯರು ಬಂದು ನಮ್ಮ ಚೇರ್ಮನ್ರಾದಂಥ ಶಿವಾನಂದ್ ಪಾರ್ತನಳ್ಳಿ ಸರ್ ಅವರು ಇವತ್ತಿನ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲು ತಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ASP ಕಾಶ ಸರ್ ಅವ್ರನ್ನ ಕರೆದುಕೊಂಡು ಈ ನಮ್ಮ ಅಂಚೆ ನೌಕರರ ಏನು ಸೊಸೈಟಿ ಅದ ಆ ಸೊಸೈಟಿಯ ಮುಂಭಾಗದಲ್ಲಿ ನಮ್ಮ ಎಲ್ಲ ಅಂಚೆ ನೌಕರರು ಉಪಸ್ಥಿತರಿದ್ದು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದ ಪೂಜಾ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದಾರೆ.
ಕೈ ನಡುತ್ತೈತೆ ನೀವು ಹೇಳ್ತೀರಿ, ತೆಂಗಿನಕಾಯಿ ಹೊಡಿಯತ್ತೀರಿ, ಏನು ಎಲ್ಲ ನೀವು ಹೇಳ್ತೀರಿ ಪಾಪ ಅವ್ರಿಗೆ ವಿಚಾರ ಮಾಡೋರು. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಅಧ್ಯಕ್ಷ ಒಂದು ಎರಡೇ ಮಾತಾಡಬೇಕು. ಯಾರು ಮಾತಾಡೋದ್ರೆ ಏನಿಲ್ಲ ಅಧ್ಯಕ್ಷರ ತಮಗೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ಶುಭಾಶಯಗಳು. ನಮ್ಮ ಈ ಸೊಸೈಟಿಯ ಅಂಚೆ ಪತ್ತಿನ ಸಹಕಾರ ಸೊಸೈಟಿಗೆ ತಾವು ಬಂದಿದ್ದೀರಿ. ತಮಗೆಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ಈಗ ನಾಷ್ಟಾ ವ್ಯವಸ್ಥೆಯನ್ನು ಅಲ್ಲಿ ಪ್ರಧಾನ ಅಂಚೆ ಕಚೇರಿ ಆವರಣದಲ್ಲಿ ಇಟ್ಟಿರ್ತದೆ. ಸೊ ದಯವಿಟ್ಟು ಎಲ್ಲರೂ ಅಲ್ಲಿ ಹೋಗ್ತಾರೆ. ನಮ್ಮ ಅಂಚೆ ನೌಕರ ಪತ್ತಿನ ಸಂಘದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮುಗಿಸಿ ನಾವು ಅಲ್ಪೋಪರಕ್ಕಾಗಿ ಮುಖ್ಯ ಅಂಚೆ ಕಚೇರಿ ಆವರಣದಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಅದರ ಸಲುವಾಗಿ ಎಲ್ಲರನ್ನು ಕರ್ಕೊಂಡು ಮುಖ್ಯ ಅಂಚೆ ಕಚೇರಿಗೆ ಹೋಗ್ತಾ ಇದ್ದೆವು. ನೋಡ್ರಲ್ಲಿ ಹಳ್ಳೂರು ಸರು, ಪ್ರಕಾಶ್ ಕಪಡ್ಕರ್ ಅವರು ಬರಾಕತ್ತಾರ, ಹಿಂದೆಲ್ಲ ಮಹಿಳಾ ಸಿಬ್ಬಂದಿಯವರು ಕೂಡ ಬರಾಕತ್ತಾರ. ಪ್ರತಿಯೊಬ್ಬರು ಕೂಡ ನಮ್ಮ ಮುಖ್ಯ ಅಂಚೆ ಕಚೇರಿ ಆವರಣದಲ್ಲಿ ಇರುವ ಕ್ಯಾಂಟೀನ್ನಲ್ಲಿ ಬಂದು ಅಲ್ಪೋಪರವನ್ನು ಸೇವನೆ ಮಾಡಬೇಕಂತ ಎಲ್ಲರಿಗೆ ನಾವು ಒಂದು ಸೂಚನೆ ಕೊಟ್ಟಿದ್ವಿ. ಇದು ಎಷ್ಟು ಜೂಮ್ ಮಾಡಿರಲ್ಲ, ಯಾಕೆ ಜೂಮ್ ಯಾಕೆ ಮಾಡಿರಲ್ಲ? ಹಂಗೆ ಕೊಡ, ಹಂಗೆ ಎಲ್ಲರ ಕಡೆ ಬರ್ಬೇಕು ನೀ. ಬಾ 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 ಪ್ರೌಡ್ ಬಾ, ನಾ ಹಿಡಿತೀನಿ, ನೀ ಬಾ. ಈಗ ನೋಡಿ ಕಡೆ ಸ್ವಲ್ಪ ನಾನು ಬಂದಿದ್ದೀನಿ, ಬರಲಿ ಜೋಡಿ ಕೂದ್ರೆ ಹೆಂಗೆ ಉಂಟು ಅನ್ನೋದು ಅಲ್ಲೇ ಅಲ್ಲೇ. ಹಾಯ್. ನೋಡ್ರಿ, ವಿಜಯಪುರದಾಗ ಗಾಂಧಿ ಚೌಕ್ನಾಗ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನೋಡ್ರಿ. ಇವತ್ತು ವಿಜಯಪುರದ ಹೃದಯ ಭಾಗ ಅಂತಲೇ ಕರೀತಾರೆ ರೀ ಗಾಂಧಿ ಚೌಕ್. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಚಂದ ಅಲಂಕಾರ ಮಾಡ್ಯಾರ ಇವತ್ತು. ಇದಾಗಿತ್ತು ರೀ ಇವತ್ತಿನ ಈ ಸ್ವಾತಂತ್ರ್ಯ ದಿನಾಚರಣೆ ವಿಶೇಷವಾಗಿ ಮಾಡಿದಂಥ ಈ ಲಾಗು. ಈಗ ಇದನ್ನು ಮುಗಿಸೋ ಸಮಯ ಬಂತು. ದಯವಿಟ್ಟು ಈ ಲಾಗ್ ನೋಡಿರಿ. ಚಂದ ಅನಿಸಿತ್ತು ಅಂತಂದ್ರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಎಲ್ರಿಗೂ ನಮಸ್ಕಾರ.